ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ಒಂದು ಕಡೆ ನಾವು ಚೆಕ್ ಮಾಡ್ತಾ ಇದ್ದೀವಿ. ಇವತ್ತು RCB ಮತ್ತು ಗುಜರಾತ್ ಜೈಂಟ್ಸ್ ಕದನದ್ದೇ ಮಾತು ಜೋರ ಕೇಳಿ ಬರ್ತಾ ಇದೆ. ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಗೆದ್ದ ಮೇಲಂತೂ RCB ಹವಾ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳಬೇಕಿಲ್ಲಿ. RCB ವರ್ಸಸ್ ಗುಜರಾತ್ ಜೈಂಟ್ಸ್ನ ಕದನ ಇವತ್ತು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ದೊಡ್ಡ ಫೈಟ್ ಇವತ್ತು RCB ವರ್ಸಸ್ ಗುಜರಾತ್. ಕ್ರಿಕೆಟ್ ಅಭಿಮಾನಿಗಳಿಗೋಸ್ಕರ ಈ ಕಡೆ BMTC ಮತ್ತು BMRCL ಏನು ಮಾಡ್ತಾ ಇದೆ, ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಇವತ್ತು ರಾತ್ರಿ ಈಗ ಮ್ಯಾಚ್ ಇರುತ್ತೆ, ಮನೆಗಳಿಗೆ ಹೋಗಬೇಕು, ಎಲ್ಲರೂ ಕ್ಯಾಬಲ್ಲೋ, ಎಲ್ಲರೂ ಟೂ ವೀಲರಲ್ಲೋ, ಎಲ್ಲರೂ ಕಾರಲ್ಲೋ ಬಂದಿರಲ್ಲ. ಅಂಥ ಜನಗಳು ಏನು ಮಾಡಬೇಕು, ಆರಾಮಾಗಿ ಅವ್ರ ಮನೆಗೆ ಹೋಗಬೇಕು ಅಂಥೇಳಿ BMTC ಕಡೆಯಿಂದ ಹೆಚ್ಚುವರಿ ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಸ್ಟೇಡಿಯಂನಿಂದ ಹೆಚ್ಚುವರಿ ಬಸ್ಗಳು ಕಾರ್ಯಾಚರಣೆ ಮಾಡ್ತವೆ. ಇಲ್ಲಿ ಬೆಂಗಳೂರಲ್ಲಿ ಪಂದ್ಯ ನಡೆಯುವ ಎಲ್ಲ ದಿನ ಕೂಡ ಹೆಚ್ಚುವರಿ ಬಸ್ಗಳನ್ನು ಓಡಿಸಲಾಗುತ್ತೆ. ಹೆಚ್ಚಿನ ಬಸ್ ಸೇವೆ ಕೊಡಬೇಕು ಅಂತೇಳಿ BMTC ನಿರ್ಧಾರವನ್ನು ಮಾಡಿದೆ. ಇವತ್ತು ರಾತ್ರಿ 12 ಗಂಟೆ 30 ನಿಮಿಷದವರೆಗೂ ಕೂಡ ನಮ್ಮ ಮೆಟ್ರೋ ಸಂಚಾರ ಅಲ್ಲಿರುತ್ತೆ. ಟರ್ಮಿನಲ್ 4 ರಾತ್ರಿ 12 ಗಂಟೆ 30 ನಿಮಿಷಕ್ಕೆ ಕೊನೆ ರೈಲು ಹೊರಡುತ್ತೆ. ಆಯ್ತಪ್ಪ, ನೀವೆಲ್ಲ ಮ್ಯಾಚ್ ಮುಗಿಸ್ಕೊಂಡ್ರಿ, ನೋಡಿದ್ರಿ, ಕಿರ್ಚಿದ್ರಿ, ಕೂಗಾಡಿದ್ರಿ, ಎಂಜಾಯ್ ಮಾಡಿದ್ರಿ, ಮನೆ ತಲುಪಬೇಕಲ್ಲ. ರಾತ್ರಿ 12:15ವರೆಗೂ ನಿಮ್ಗೆ ಅವಕಾಶ ಇರುತ್ತೆ. 12:15 ಒಳಗಡೆ ನೀವು ಮೆಟ್ರೋ ಸ್ಟೇಷನ್ ಒಳಗಡೆ ಇದ್ದರೆ ಆರಾಮಾಗಿ ನೀವು ಎಲ್ಲಿ ಬೇಕೋ ಆ ಮೆಟ್ರೋ ಸಂಚರಿಸುವಂಥ ರೂಟಲ್ಲಿ ನೀವು ಎಲ್ಲಿ ಬೇಕೋ ಅಲ್ಲಿ ಇಳಿಬಹುದಾಗುತ್ತೆ. ಬೆಂಗಳೂರಿನ ಎಲ್ಲ IPL ಪಂದ್ಯಗಳಿಗೂ ಕೂಡ ಮೆಟ್ರೋ ಸೇವೆಯನ್ನು ವಿಸ್ತರಣೆ ಮಾಡಲಾಗಿದೆ. ಆಲ್ರೆಡಿ ಎಲ್ಲ ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಆ ಕ್ಯೂ ಕೌಂಟರ್ಗಳು ಇರ್ತಾವಲ್ವ, ಎಲ್ಲ ಕಡೆಗಳಲ್ಲೂ ಕೂಡ ಜನ ಇದ್ದಾರೆ. ಏನು ಮ್ಯಾಚು ಶುರುವಾಗಲಿಕ್ಕೆ ಸಾಕಷ್ಟು ಗಂಟೆಗಳ ಮುಂಚೆನೇ ಇವರೆಲ್ಲ ಕೂಡ ಇಲ್ಲಿ ಬಂದುಬಿಟ್ಟಿದ್ದಾರೆ. ಗುಜರಾತ್ ವರ್ಸಸ್ ಬೆಂಗಳೂರು ಈ ಒಂದು ಪಂದ್ಯ ಇರುತ್ತೆ IPL ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಅಂತಲೇ BMRCL ಮತ್ತು BMTC ಇಬ್ಬರೂ ಕೂಡ ಯಾವುದೇ ಪ್ರೇಕ್ಷಕನಿಗೆ, ಯಾರೇ ಜನಗಳಿಗೆ ತೊಂದರೆ ಆಗಬಾರ್ದು, ಮ್ಯಾಚ್ ಮುಗಿದ ಮನೆಗೆ ಹೋಗೋಕ್ಕೆ ಒದ್ದಾಡಬಾರ್ದು. ಅವರು ಕ್ಯಾಬ್ಗಳು ಕೆಲವೊಮ್ಮೆ ಜಾಸ್ತಿ ಚಾರ್ಜಸ್ ಮಾಡಬಹುದು, ಆಟೋದವ್ರು ಜಾಸ್ತಿ ಕೇಳಬಹುದು. ಅದರ ಬದಲಿಗೆ ಸೇಫ್ಟಿಯಾಗಿ ಮೆಟ್ರೋನೇ ಒಂದೆರಡು ಟ್ರಿಪ್ ಹೊಡೆದ್ರೆ ಏನಾಗುತ್ತೆ ಅಂಥೇಳಿ ಮೆಟ್ರೋ ರೈಲು ಸಂಚಾರ ಕೂಡ ಇರುತ್ತೆ. ಈ ಕಡೆ BMTC ಬಸ್ಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಇದರ ಮಧ್ಯೆ ಅಭಿಮಾನಿಗಳಂತೂ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಲೂ ಕೂಡ ಜಮಾಯಿಸ್ತಾ ಇದ್ದಾರೆ. ಇದೀಗ ಗಣೇಶ್ ಇದ್ದಾರೆ. ಗಣೇಶ್, ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಸಾಕಷ್ಟು ಅಭಿಮಾನಿಗಳು ಆಲ್ರೆಡಿ ಜಮಾಯಿಸಿದ್ದಾರೆ. ವ್ಯವಸ್ಥೆ ಎಲ್ಲ ಹೇಗಾಗ್ತಾ ಇದೆ ಅಲ್ಲಿ? ಯಾವ ರೀತಿಯಲ್ಲಿ BMTC BMRCL ಮೆಟ್ರೋ ಟ್ರೈನನ್ನು ಅವ್ರಿಗೆ ವ್ಯವಸ್ಥೆ ಕಲ್ಪಿಸಲಾಗ್ತಾ ಇದೆ, ಹೇಗೆ ಅಂತ? ಇವತ್ತು ಇದೊಂದು ಬೆಂಗಳೂರಿನಲ್ಲಿ ಮೊದಲ ಪಂದ್ಯ, ಅಂತಂದರೆ ಈ ಸೀಸನ್ನ IPL 18 ಸೀಸನ್ ಏನಿದೆ ಇದು ಮೊದಲ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ತುಂಬ ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಇದೆ, ತುಂಬ ಜನರ ಕ್ರೌಡು ಕೂಡ ಪೀಕ್ ಲೆವೆಲಲ್ಲಿ ಇದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಮಂದಿ ಹೇಳುವಂಥದ್ದು ವಿರಾಟ್ ಲವ್ ವಿರಾಟ್ ಅನ್ನುವಂಥದ್ದು. ವಿರಾಟ್ ಕೊಹ್ಲಿ ಅವರ ನೋಡಲಿಕ್ಕೆ, ಅವರ ಆಟವನ್ನು ನೋಡಲಿಕ್ಕೆ, ಅವರ ಜೋಶನ್ನು ನೋಡಲಿಕ್ಕೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ನಾವು ಗೇಟ್ ನಂಬರ್ 2ದಲ್ಲಿ ಇದ್ದೀವಿ. ಈಗ ಇನ್ನು 7:15 ಮ್ಯಾಚ್ ಸ್ಟಾರ್ಟ್ ಆಗಬೇಕು. ಅದಕ್ಕಿಂತ ಮುಂಚೆಲೇ ಒಂದು ರೀತಿಯಲ್ಲಿ ಜನರುಗಳು ಬರ್ತಾ ಇರುವಂಥದ್ದು. ಎಲ್ಲೂ ಕೂಡ RCB ಜರ್ಸಿಯನ್ನು ಹಾಕ್ಕೊಂಡು ಬರ್ತಿದ್ದಾರೆ. ಇವತ್ತು RCB ಹಾಗೂ GT ಇರುವಂತಹದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಮೊದಲ ಪಂದ್ಯ ಆಗ್ತಾ ಇರೋದು ಈ ಸೀಸನ್ನಲ್ಲಿ. ಹಾಗಾಗಿ ಕ್ರೇಜ್ ತುಂಬಾನೇ ಜಾಸ್ತಿ ಇದೆ. ಈ ಬಾರಿ IPL ಅನ್ನ RCB ಗೆಲ್ಲುತ್ತೆ ಅನ್ನುವಂಥ ಒಂದಿಷ್ಟು ಹೋಪ್ಸ್ಗಳು, ಹಾಗೇನೆ ಕಳೆದ 2 ಮ್ಯಾಚ್ ಅನ್ನ ಈಗ RCB ಗೆದ್ದಿರುವಂಥ ಹಿನ್ನೆಲೆಯಲ್ಲಿ ಅದೇ ಹುಮ್ಮಸ್ನಲ್ಲಿ ಜನರು ಕೂಡ ಇದ್ದಾರೆ, ಅಭಿಮಾನಿಗಳು ಕೂಡ ಇದ್ದಾರೆ. ಈಗಾಗಲೇ ದೇಶಾದ್ಯಂತ, ವಿಶ್ವಾದ್ಯಂತ ಈ RCB ಅವರ ಫ್ಯಾನ್ಸ್ ತುಂಬಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಮ್ಯಾಚ್ನಲ್ಲಿ ಒಂದು ಕ್ರೌಡು ಕೂಡ ಹಾಗೆ ಇದೆ, ಜನರು ಕೂಡ ಬರ್ತಾ ಇದ್ದಾರೆ. ನಾನೀಗ ಇವರು ಸರ್ ಅಂತ ಸಿಕ್ಕಾಪಟ್ಟೆ ಇದೆ ಸರ್. ಬೇರೆ ಗ್ರೌಂಡಲ್ಲಿ ಎರಡು ವಿನ್ ಆಗಿದ್ದಾರೆ, ಹೋಮ್ ಗ್ರೌಂಡಲ್ಲಿ 3ನೇ ವಿನ್ ಆಗ್ತಾರಂತ. 18 ಸೀಸನ್ 18 ಈಗ ಇಲ್ಲಿ ಭದ್ರತೆಗಳು ಕೂಡ ನಾವು ನೋಡ್ತಾ ಇದೀವಿ ಈ ಜಾಗದಲ್ಲಿ. ಇಡೀ ಬೆಂಗಳೂರಿನ ಕಾಕಿಪಾಡಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದೆ ಅಂತ ಹೇಳ್ಬೋದು. ಸುತ್ತಮುತ್ತ ಎಲ್ಲಾ ಭಾಗದಲ್ಲೂ ಕೂಡ ಅಂತಂದ್ರೆ ಈಗ ಈ ಚಿನ್ನಸ್ವಾಮಿ ಸ್ಟೇಡಿಯಂನ ಪೂರ್ತಿ ಗ್ರೌಂಡ್ ಅನ್ನ ಕಾಕಿಪಾಡಿ ಆವರಿಸಿಕೊಂಡಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು, ಪ್ರೇಕ್ಷಕರಿಂದ ಬೇರೆ ರೀತಿಯ ರಿಯಾಕ್ಟ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಬರ್ತಾ ಇರುವಂತದ್ದು. ಹಾಗಾಗಿ
ಓಕೆ ಥ್ಯಾಂಕ್ ಯು ಗಣೇಶ್.